ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಂತಹ ಸಂಸದೆ ಸುಮಲತಾಗೂ ಬಿಜೆಪಿ ಕೋಕ್ ಕೊಟ್ಟಿದೆ. ಸುಮಲತಾಗೆ ಟಿಕೆಟ್ ಕೈ ತಪ್ಪಿದ್ದರ ಬಗ್ಗೆ ರಾಧಾ ಮೋಹನ್ ದಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಚುನಾವಣಾ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೆಡಿಎಸ್ ಜೊತೆಗೆ ಮೈತ್ರಿಯಾಗಿದ್ದಕ್ಕೆ ಸುಮಲತಾಗೆ ಟಿಕೆಟ್ ನೀಡಲಾಗಿಲ್ಲ. ಇನ್ನು ಜೆಡಿಎಸ್ಗೆ ಮಂಡ್ಯ, ಹಾಸನ, ಕೋಲಾರ ಕ್ಷೇತ್ರಗಳನ್ನು ನಾವು ಬಿಟ್ಟುಕೊಟ್ಟಿದ್ದೀವಿ. ಸಂಸದೆ ಸುಮಲತಾ ಜೊತೆ ಬಿಜೆಪಿ ರಾಷ್ಟ್ರ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ ಅವರು ಕೂಡ ಮಾತನಾಡಿದ್ದಾರೆ. ಸುಮಲತಾಗೆ ಮುಂದಿನ ದಿನಗಳಲ್ಲಿ ಪಕ್ಷ ಸೂಕ್ತ ಸ್ಥಾನಮಾನ ಕೊಡಲಿದೆ. ಇನ್ನು ಸುಮಲತಾ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂತ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮಾತನಾಡಿದ್ದಾರೆ. किया है और भाजपा से टिकट चाहती हैं तो गलत क्या है। और जब भाजपा उनसे आग्रह करेगी कि हमने ये सीट जेडीएस को दे दिया तो वो जेडीएस के प्रत्याशी को समर्थन करेंगी, हमको ऐसा विश्वास है। हम जानते हैं इसको, वो हमारे राष्ट्रीय अध्यक्ष से मिल चुकी हैं, अच्छी महिला है, समाज में उनका सम्मान है, हम लोगों से बहुत अच्छे संबंध हैं। आने वाले समय में वो भाजपा की बड़ी नेता होंगी, हमें विश्वास है। और हमारी पार्टी में अगर आज किसी को कुछ नहीं दिया है तो कल नहीं देगा, ऐसा नहीं है। हो सकता है सुमलता के लिए हम लोग बहुत बड़ा रोल प्लान कर रहे हो, ये भी तो संभव है। आने वाले दिन में सुमलता को क्या स्थान देगा पार्टी? ये नहीं बताते हैं। आने वाला दिन जो स्थान उनको देगा आप देखेंगे, पूरा कर्नाटक देखेगा। अगर सुमलता जी 5 साल हमारे सांसद रही हैं भाजपा का। ಇನ್ನು ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಾತನಾಡಿರುವಂತಹ ಮಾತುಗಳನ್ನು ಕೇಳಿದಾಗ ಒಂದೆಡೆ ನಿರಂತರವಾಗಿ ತಾನು ಬಹಳಷ್ಟು ಅಭಿವೃದ್ಧಿ ಮಾಡೀನಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಬರ್ತಾ ಇದ್ರು ಸಂಸದ ಪ್ರತಾಪ ಸಿಂಹ. ಅವರ ಅಭಿವೃದ್ಧಿ ಕೆಲಸ ಎಲ್ಲ ಶೂನ್ಯನ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮತ್ತೊಂದೆಡೆಯಲ್ಲಿ ಸುಮಲತಾ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪಿದೆ, ಮತ್ತೊಂದೆಡೆಯಲ್ಲಿ ಉತ್ತಮ ಹುದ್ದೆಯನ್ನು ಕೊಡುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಈಗಲೂ ಕೂಡ ನಿಗೂಢವಾಗಿದೆ. ಅವರು ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರು ಮಾತನಾಡಿರೋದ್ರಿಂದಾಗಿ ಮುಂದೆ ಉತ್ತಮವಾಗಿರುವಂತಹ ಹುದ್ದೆ ಸಿಗತ್ತೆ ಅಂತ ಸೈಡ್ಲೈನ್ ಆಗ್ತಾರಾ ಅಥವಾ ರೆಬೆಲ್ ಆಗಿ ಮತ್ತೆ ಚುನಾವಣಾ ಅಖಾಡಕ್ಕೆ ಧುಮುಕ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇದೆ. ಯಾಕಂದರೆ ನಿರಂತರವಾಗಿ ಸಂಸದೆ ಸುಮಲತಾ ಅವರು ಹೇಳ್ತಾ ಬರ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ನಾನು ಮಂಡ್ಯ ಕ್ಷೇತ್ರ ಬಿಟ್ಕೊಡೋದಿಲ್ಲ, ಮಂಡ್ಯದಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರನ್ನ ದೆಹಲಿಗೆ ತೆರಳಿ ಭೇಟಿಯಾದರು, ಮಂಡ್ಯ ಕ್ಷೇತ್ರಕ್ಕಾಗಿ ಬೇಡಿಕೆ ಕೂಡ ಇಟ್ಟರು. ಈ ನಡುವೆ ಕೊನೆಗೂ ಕೂಡ ಅವರಿಗೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಪ್ರತಾಪ ಸಿಂಹ ಅವರು ಕೂಡ ಟಿಕೆಟ್ ಕೈ ತಪ್ಪಿಸ್ಕೊಂಡಿದ್ದಾರೆ. ಈ ನಡುವೆ ಬಿಜೆಪಿಗೆ ಇದು ಏನಾದರೂ ಒಳ ಹೊಡೆತವನ್ನು ಕೊಡುತ್ತಾ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಆದರೆ ಇದೀಗ ನಮ್ಮ ಹೈಕಮಾಂಡ್ ನಾಯಕರು ಮಾತನಾಡಿದ್ದಾರೆ, ಸುಮಲತಾ ಅವರ ಜೊತೆಯೂ ಕೂಡ ಮಾತನಾಡಿದ್ದಾರೆ, ಅದೇ ರೀತಿಯಾಗಿ ಪ್ರತಾಪ ಸಿಂಹ ಅವರ ಜೊತೆಯೂ ಕೂಡ ಮಾತನಾಡಿದ್ದಾರೆ. ಇಬ್ಬರಿಗೂ ಮುಂದಿನ ದಿನಗಳಲ್ಲಿ ನಾವು ಉನ್ನತವಾಗಿರುವಂತಹ ಒಂದು ಸ್ಥಾನಮಾನವನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನು ರಾಧಾ ಮೋಹನ್ ದಾಸ್ ಅವರು ಮಾತನಾಡಿದ್ದಾರೆ. ಆದರೆ ಯಾವ ರೀತಿಯಾಗಿ ಈ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಇಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ, ಅಥವಾ ಲೋಕಸಭೆ ಚುನಾವಣೆಯಲ್ಲಿ ಇದು ಹಿನ್ನಡೆಗೆ ಕಾರಣವಾಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ರಾಧಾ ಮೋಹನ್ ದಾಸ್ ಅವರು ಹೇಳಿದಂತಹ ಮಾತುಗಳನ್ನು ಕೇಳಿದಾಗ ಎಲ್ಲ ಒಂದೆಡೆಯಲ್ಲಿ ಒಂದು ಪ್ರಶ್ನೆ ಎದುರಾಗತ್ತೆ. ನಿರಂತರವಾಗಿ ಪ್ರತಾಪ ಸಿಂಹ ಅಭಿವೃದ್ಧಿಯ ಮಾತುಗಳನ್ನು ಆಡ್ತಾ ಇದ್ರು, ನಾನು ಅತಿ ಹೆಚ್ಚು ಅಭಿವೃದ್ಧಿ ಮಾಡಿದ್ದೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಅವರ ಅಭಿವೃದ್ಧಿ ಶೂನ್ಯವಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಆದರೆ, ಮುಂದೆ ಸುಮಲತಾ ಅವರ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ
ಸಂತೋಷ್, ಈಗಾಗಲೇ ಏನು ಮುಖ್ಯವಾಗಿ ಬಿಜೆಪಿ ವಲಯದಲ್ಲಿ ಆಗ್ತಾ ಇರತಕ್ಕಂಥ ಚರ್ಚೆಗಳನ್ನು ಕೂಡ ಗಮನಿಸಬಹುದು. ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪದಂಥದ್ದು ಇರಬಹುದು, ಜೊತೆಗೆ ಈಗ ಅಲ್ಲಿ ಸುಮಲತಾ ಅವರಿಗೆ ಆ ಮೈತ್ರಿ ವಿಚಾರದಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸಗಳಿರಬಹುದು. ಇದೆಲ್ಲದರ ವಿಚಾರವಾಗಿ ಕೂಡ ಮೈಸೂರಿನಲ್ಲಿ ಮಾತನಾಡಿದಂತಹ ಮೋಹನ್ ಅವರು ಏನಿದ್ದಾರೆ, ಇವರು ಸ್ಪಷ್ಟವಾಗಿ ಇಲ್ಲಿ ಕೊಡ್ತಕ್ಕಂಥದ್ದು, ರಾಧಾ ಮೋಹನ್ ಅವರು ಕೊಡ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಮುನಿಸುಗಳಾಗಲಿ ಅಥವಾ ಪ್ರಮುಖವಾದಂತಹ ಕಾರಣಗಳಿಲ್ಲ. ಇಲ್ಲಿ ಮುಖ್ಯವಾಗಿ ಗೆಲ್ಲುವ ಒಂದು ಹಿನ್ನೆಲೆ, ಜೊತೆಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಬದಲಾವಣೆ ಆಗಿರ್ತಕ್ಕಂಥದ್ದಾಗಲಿ ಮತ್ತೆ ಈಗ ಮಂಡ್ಯದ ವಿಚಾರವಾಗಿರಬಹುದು, ಯಾವುದೇ ರೀತಿಯಲ್ಲೂ ಕೂಡ ಬಂಡಾಯಗಳಿರ್ಬೋದು, ಅಸಮಾಧಾನಗಳಿರಬಹುದು, ಯಾವುದೂ ಕೂಡ ಇಲ್ಲ. ಎಲ್ಲರನ್ನೂ ಕೂಡ ಮನವೊಲಿಸುವಂತಹ ಕೆಲಸಗಳಾಗಿದ್ದಾವೆ ಅಂತಲೂ ಕೂಡ ಹೇಳಬಹುದು. ಆದರೆ ಇಲ್ಲಿ ಮುಖ್ಯವಾಗಿ ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದಂಥದ್ದು ನಾನೇ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಿದಂತಹ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪಿದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಬಿಜೆಪಿಯ ನಾಯಕರು ಅಂದ್ರೆ ಹಿರಿಯ ನಾಯಕರೆಲ್ಲರೂ ಕೂಡ ಯಾವುದೇ ರೀತಿಯಾದಂತಹ ಅಸಮಾಧಾನಗಳಿಲ್ಲ ಅನ್ನೋ ಮಾತುಗಳನ್ನೇ ಹೇಳ್ತಾ ಇದ್ರು. ಆದ್ರೆ ಇವರೆಲ್ಲಾ ನಾಯಕರುಗಳು ಅಂದ್ರೆ ಈ ಒಂದು ಉಸ್ತುವಾರಿಯನ್ನು ಹೊತ್ತಂತಹ ನಾಯಕರು ಹೇಳ್ತಕ್ಕಂಥ ಹೇಳಿಕೆಗೂ ಈಗ ಪ್ರಸ್ತುತವಾಗಿ ಪ್ರತಾಪ್ ಸಿಂಹ ಅವರು ಮಾತನಾಡ್ತಕ್ಕಂಥ ಹೇಳಿಕೆಗಳಿಗೂ ಸಾಕಷ್ಟು ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ತಮಗೆ ಇಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅನ್ನೋದೇ ಜನರಿಗೆ ಸಾಕಷ್ಟು ಒಂದು ರೀತಿ ನೋವನ್ನುಂಟು ಮಾಡಿದೆ ಅನ್ನುವಂತಹ ರೀತಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತನಾಡ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಅಸಮಾಧಾನ ಒಳಗೆ ಇರತಕ್ಕಂಥದ್ದು, ಆದರೆ ಮೇಲ್ನೋಟಕ್ಕೆ ಇದು ಕಂಡು ಬರದೇ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲೇ ಈಗಿನ ನಾಯಕರು ಮಾತನಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ರಾಧಾ ಮೋಹನ್ ಅವರು ಕೂಡ ಇವತ್ತು ಮೈಸೂರಿನಲ್ಲಿ ಮಾತನಾಡಿದಂತಹ ಒಂದು ಹೇಳಿಕೆಗಳೇನಿದ್ದಾವೆ ಇವೆಲ್ಲವೂ ಕೂಡ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಅಸಮಾಧಾನವನ್ನು ಉಂಟು ಮಾಡಿಲ್ಲ. ಈಗ ಎಲ್ಲ ಏನು ಟಿಕೆಟ್ ಕೈತಪ್ಪಿರುವಂತಹವರ ಒಪ್ಪಿಗೆಯೂ ಕೂಡ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿಯೇ ಈಗ ಟಿಕೆಟ್ ಕೊಡ್ತಕ್ಕಂಥ ಒಂದು ಕೆಲಸ ಆಗಿದೆ. ಮೈಸೂರಿನಲ್ಲಿ ಪ್ರಬಲವಾದಂತಹ ಅಭ್ಯರ್ಥಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ದೇವೆ. ಈ ಒಂದು ಟಿಕೆಟ್ ಅನ್ನು ಕೊಡುವಂತಹ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರಿಗೂ ಕೂಡ ಅಸಮಾಧಾನ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಇರತಕ್ಕಂಥದ್ದು. ಆದರೆ ಪ್ರತಾಪ್ ಸಿಂಹ ಅವರ ಪ್ರತಿ ಹೇಳಿಕೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಇಡೀ ಮೈಸೂರನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನಾನೇ ಇವತ್ತು ಕೂಡ ಮಾತನಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕೂಡ 4 ಬಾರಿ ಸಂಸದರಾಗಿದ್ದರು. ಜೊತೆಗೆ ವಿಶ್ವನಾಥ್ ಅವರು ಒಂದು ಸಾರಿ ಆಗಿರ್ತಕ್ಕಂಥದ್ದಿರಬಹುದು. ಜೊತೆಗೆ ಮುಖ್ಯವಾಗಿ ವಿಜಯ್ ಶಂಕರ್ ಅವರು ಬಿಜೆಪಿಯಿಂದಲೇ 2 ಬಾರಿ ಸಂಸದರಾದಂಥದ್ದಿರಬಹುದು. ಹೀಗೆ ಹಲವು ನಾಯಕರು ಇಲ್ಲಿ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆದರೆ ಮೈಸೂರಿನ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು ನಾನು, ಅವರಾರು ಕೂಡ ಮಾಡಿಲ್ಲದೆ ಇರೋ ರೀತಿಯಲ್ಲಿ ಕೆಲಸವನ್ನು ನಾನು ಮಾಡಿದ್ದೇನೆ ಅನ್ನೋ ಮಾತುಗಳನ್ನು ಹೇಳೋದ್ರ ಜೊತೆಗೆ ರಾಮದಾಸ್ ಅವರ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ಇರತಕ್ಕಂಥ ಸಮಸ್ಯೆಯನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಾನು ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಆ ಮೂಲಕ ಈ ಒಂದು ಹೇಳಿಕೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ತಮ್ಮ ಪಕ್ಷದಲ್ಲಿರ್ತಕ್ಕಂಥ ನಾಯಕರ ವಿರುದ್ಧವೇ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಜೊತೆಗೆ ಅವರೆಲ್ಲರೂ ಕೂಡ ತಮಗೆ ಟಿಕೆಟ್ ಕೈ ತಪ್ಪುವಂತಹ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಪ್ರಮುಖ ಪಾತ್ರವನ್ನು ವಹಿಸಿರಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ತರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಇರ್ತಕ್ಕಂಥದ್ದು. ಆ ಮೂಲಕ ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.